ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಇವತ್ತಿನ ದಿನ ಮೇಕಪ್ ಲುಕ್ಕನ್ನು ನೋಡೋಣ. ಸೊ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಇವಾಗಲೂ ಯಾವ ರೀತಿ ಇತ್ತು ವಿತೌಟ್ ಮೇಕಪ್ ವಿತ್ ಮೇಕಪ್. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಎಸೆನ್ಷಿಯಲ್ ಆಯಿಲನ್ನು ತೆಗೆದುಕೊಂಡು ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಸಿರಮ್ ಅಥವಾ ಆಯಿಲ್ ಕಂಪಲ್ಸರಿಯಾಗಿ ಮುಖಕ್ಕೆ ಅಪ್ಲೈ ಮಾಡಿ, ಸೊ ದಟ್ ನಿಮಗೆ ಒಂದು ಮಾಯ್ಶ್ಚರ್ ಲುಕ್ಕನ್ನು ಕೊಡುತ್ತೆ. ನೆಕ್ಸ್ಟು ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರ್, ನನ್ನ ಆಲ್ ಟೈಮ್ ಫೇವ್ರೆಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಆಗುತ್ತೆ. ಏನು ಗೊತ್ತಾ, ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಇದು ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಸನ್ ಬರ್ನ್ ಆಗಿದೆ ಅಂದರೆ ಅದನ್ನು ನಿಮ್ಮ ಸ್ಕಿನ್ನನ್ನು ಕ್ಲೈಮ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಲ್ಲದೆ ಸ್ನೇಹಿತರೆ, ಇದು ಡಾಕ್ಟರ್ ಕೂಡ ರೆಕಮೆಂಡ್ ಮಾಡುವಂಥದ್ದು ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರ್ ವಿತ್ ಸ್ಪೆಷಲ್ ವಿಟಮಿನ್ ಇ. ಸೊ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಬೈ ಮಾಡಿ. ಎಲ್ಲ ಮೆಡಿಕಲಲ್ಲೂ ಕೂಡ ಸಿಗುತ್ತೆ, ಆಯಿತಾ. ಸೊ ನಾನು ಏನೇನು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡಿ ಚೆಕ್ ಮಾಡಿಕೊಂಡು ಬೈ ಮಾಡ್ಬೋದು. ಸೊ ಬೈ ಮಾಡಿದ್ರಲ್ಲಿ ಬರುವಂಥ ಕಮಿಷನ್ ಏನಿದೆ ಅದು ಅನಾಥಾಶ್ರಮಕ್ಕೆ ಹಾಗೂ ವೃದ್ಧಾಶ್ರಮಕ್ಕೆ ಹೋಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಏನು ಅಂತ ನೋಡೋಣ. ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರನ್ನು ನೀಟಾಗಿ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟು ಫೇಸಸ್ ಕೆನಡಾ ಅವ್ರದ್ದು ನನ್ನ ಆಲ್ ಟೈಮ್ ಫೇವ್ರೆಟ್ ಪ್ರೈಮರನ್ನು ಅಪ್ಲೈ ಮಾಡ್ಕೊಳ್ಳೋಣ. ಇದು ಒಂಥರ ರೇನ್ಬೋ ಕಲರ್ ಪ್ರೈಮರ್ ಅಂತ ಹೇಳ್ಬೋದು. ಒಂಥರ ಫುಲ್ಲು ಶೈನಿಂಗು, ಸಿಕ್ಕಾಪಟ್ಟೆ ಶೈನಿ ಹೊಡೆಯುತ್ತೆ. ನಾವು ಅಪ್ಲೈ ಮಾಡಿದ ನಂತರ ಸಖತ್ತಾಗಿದೆ. ಒಂಥರ ಪಿಂಕ್, ರೆಡ್, ಪರ್ಪಲ್, ಗ್ರೀನ್ ಆ ರೀತಿ. ಆ ನಂತರ ಫಿಟ್ಮಿ ಫೌಂಡೇಶನನ್ನು ತೆಗೆದುಕೊಂಡು ನಾನು ಮುಖದ ಎಲ್ಲ ಭಾಗಕ್ಕೂ ಡಾಟ್ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ರೀತಿ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ, ಆಯಿತಾ. ಸೊ ಈಗ ಒಂದು ಬ್ಯೂಟಿ ಬ್ಲೆಂಡರನ್ನು ನೀಟಾಗಿ ತೇವ ಮಾಡಿಕೊಂಡು ತೆಗೆದುಕೊಂಡು ಬರೋಣ, ಆಯಿತಾ. ಆ ನಂತರ ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ನಂತರ ಟ್ಯಾಪ್ ಮೋಷನಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲೂ ಪ್ಯಾಚಿ ಲುಕ್ ಕಾಣೋದಿಲ್ಲ. ಸೊ ಇದೊಂದು ನೀವು ಗಮನದಲ್ಲಿಟ್ಕೋಬೇಕು. ಎಸ್ ನೋಡಿ, ಯಾವುದೇ ಕಾರಣಕ್ಕೂ ಕಿವಿ ಭಾಗ, ಕತ್ತು ಭಾಗ ಬಿಡಬೇಡಿ. ಆನಂತರ ಮೂಗಿನ ಸಂದಿ ಭಾಗ ಬಿಡಬೇಡಿ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಮೂಗಿನ ಸಂದಿಲಿ ಒಂಥರ ಕಪ್ಪು ಕಾಣಿಸ್ತಿರುತ್ತೆ ಮೇಕಪ್ಪಲ್ಲಿ. ಆಮೇಲೆ ಚಿನ್ ಅಂದರೆ ಗದ್ದದ ಭಾಗ ಬಿಡಲಿಕ್ಕೆ ಹೋಗಬೇಡಿ. ಸೊ ಇದಿಷ್ಟ ಆಯಿತಾ. ನೆಕ್ಸ್ಟ್ ಬಂದು ಗ್ಲ್ಯಾಮ್ ಗರ್ಲ್ ಅವ್ರದ್ದು ಕಾಂಪ್ಯಾಕ್ಟನ್ನು ತೆಗೆದುಕೊಂಡು ನೀಟಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಪ್ಪ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಪೌಡ್ರ್ ಇತ್ತು ಅಂದರೂ ಕೂಡ ಪೌಡರನ್ನು ಅಪ್ಲೈ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಈ ಪೌಡರನ್ನು ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಆಯಿಲನ್ನು ಸಪ್ರೆಸ್ ಮಾಡುತ್ತೆ, ಸಕ್ ಮಾಡುತ್ತೆ, ಆಯಿತಾ. ಸೊ ಎಕ್ಸ್ಟ್ರಾ ಆಯಿಲ್ ಏನಾದರೂ ಸ್ಕಿನ್ನಿಂದ ರಿಲೀಸ್ ಆಯಿತು ಅಂದರೆ ಸ್ವಲ್ಪ ಅದು ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಐಲೈನರನ್ನು ತೆಗೆದುಕೊಂಡು ಬ್ರೌನ್ ಕಲರ್ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಐಬ್ರೋಸ್ಗೆ. ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸೊ ದಟ್ ಎದ್ದು ಕಾಣಿಸ್ಬಿಡುತ್ತೆ ನಿಮ್ಮ ಐಬ್ರೋಸು, ಆಯಿತಾ. ಸೊ ಈಗ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಪಕ್ಕದ ಐಬ್ರೋಸ್ಗೂ ಕೂಡ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ ಐಬ್ರೋಸ್ ಮಾಡಿಸೋದಿಲ್ಲ, ಸೊ ಹಾಗಾಗಿ ಲೈಟಾಗಿ ಫಿಲ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ನೋಡಿ, ಈ ರೀತಿ ಪರ್ಪಲ್ ಕಲರ್ ಐ ಶ್ಯಾಡೋ ಏನಿದೆ ಇದನ್ನು ಪಿಕ್ ಮಾಡಿಬಿಟ್ಟು ನಾನು ಔಟರ್ ವಿನಲ್ಲಿ ಅಪ್ಲೈ ಮಾಡ್ತೀನಿ. ಆ ನಂತರ ಇನ್ನರ್ ಕಾರ್ನರ್ವರೆಗೂ ನಾನು ನೀಟಾಗಿ ತೆಗೆದುಕೊಂಡು ಬಂತ ಬ್ಲೆಂಡ್ ಮಾಡ್ಕೊಳ್ತೀನಿ. ಐ ಶ್ಯಾಡೋ ನಾವು ಅಪ್ಲೈ ಮಾಡಬೇಕು ಅಂದರೆ ಮೇನು ಬ್ಲೆಂಡಿಂಗ್ ಇಸ್ ದ ಕೀ ಇಂಗ್ರೀಡಿಯೆಂಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಬ್ರಷ್. ಈಗ ನೋಡಿ ನೀಟಾಗಿ ಪರ್ಪಲ್ ಕಲರನ್ನು ಅಪ್ಲೈ ಮಾಡಿದ್ದೀನಿ. ಆ ನಂತರ ಇಲ್ಲಿ ಆರೆಂಜ್ ಶೇಡನ್ನು ಪಿಕ್ ಮಾಡಿಬಿಟ್ಟು ಈ ರೀತಿ ಔಟರ್ ಕಾರ್ನರ್ ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸೊ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಮಾಡ್ಕೋಬೇಕು. ಸೊ ಇದೇ ರೀತಿ ಇನ್ನೊಂದು ಕಣ್ಗೂ ಕೂಡ ಮಾಡಿಕೊಂಡು ಬರ್ತೀನಿ. ಸ್ನೇಹಿತರೆ, ಮೇನ್ ನೆನಪಲ್ಲಿರಲಿ, ನಾವು ಆರೆಂಜ್ ಕಲರನ್ನು ಅಪ್ಲೈ ಮಾಡಿಲ್ಲ ಅಂದರೆ ಅದೊಂಥರ ಪ್ಯಾಚಿ ಲುಕ್ ಕಾಣಿಸುತ್ತೆ. ಸೊ ಹಾಗಾಗಿ ಆರೆಂಜ್ ಕಲರ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಏನಿಲ್ಲ, ನಮಗೆ ಕಲರ್ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾವು ಯಾವ ರೀತಿ ಬೇಕಾದರೂ ನಾವು ಮಾಡ್ಕೋಬೋದು. ನಂತರ ಜೆಲ್ ಐಲೈನರ್ ಬ್ಲ್ಯಾಕ್ ಕಲರನ್ನು ತೆಗೆದುಕೊಂಡು ನೀಟಾಗಿ ಐಲೈನರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈವನ್ ನೀವು ಯಾವುದಾದ್ರೂ ಐಲೈನರ್ ಇತ್ತು ಅಂದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಆ ನಂತರ ಏನು ಮಾಡ್ತೀನಿ, ಇನ್ನರ್ ಕಾರ್ನರ್ಗೂ ಕೂಡ ನಾನು ಜೆಲ್ ಐಲೈನರ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಒಳ್ಳೆ ಲುಕ್ ಕೊಡುತ್ತೆ, ಆಯಿತಾ. ಸೊ ಈಗ ಇದೇ ರೀತಿ ಇನ್ನೊಂದು ಸೈಡಿಗೆ ಕೂಡ ಅಪ್ಲೈ ಮಾಡ್ಕೊಂಡು ಬಂದೆ, ನೋಡ್ತಿದ್ದೀರಾ. ಎಸ್, ಈಗ ಡನ್ ಆಯಿತು. ನೆಕ್ಸ್ಟ್ ಬಂದು ಗ್ಲ್ಯಾಮ್ ಗರ್ಲ್ ಅವ್ರದ್ದು ಬ್ಲಷನ್ನು ತೆಗೆದುಕೊಂಡು ಸೇಮ್ ಕಲರ್, ಸ್ನೇಹಿತರೆ ನನ್ನ ಡ್ರೆಸ್ ಮ್ಯಾಚ್ ಆಗೋ ರೀತಿ ಅದೇ ಕಲರನ್ನು ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಈ ಸೈಡ್ ಇದನ್ನೇ ಅಪ್ಲೈ ಮಾಡ್ಕೊಳ್ಳೋಣ. ಎರಡೂ ಕಡೆ ಅಪ್ಲೈ ಮಾಡಿದ್ದಾಯಿತು. ಸೊ ಒಂದು ಸ್ವಲ್ಪ ಮೂಗಿನ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಸೊ ದೊಡ್ಡ ನ್ಯಾಚುರಲ್ ಲುಕ್ ಕೊಡುತ್ತೆ. ಆನಂತರ ಲಿಪ್ಸ್ಟಿಕ್ಗೆ ನನ್ನ ಹತ್ರ ಮೋಡಾದು ಶುಗರ್ದಿದೆ, ಸೇಮ್ ಪರ್ಪಲಲ್ಲಿ ಸ್ಟೇಕ್ ವೇಕ್ ಇದಿದೆ. ಆನಂತರ
ಸುಮಾರು ಬ್ರ್ಯಾಂಡ್ಸ್ ಇದೆ, ಲೋಟಸ್ ಇದೆ, NYBe ಇದೆ. ಸೊ ಹಂಗಾಗಿ ನಾನು ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಕೊಳ್ತೀನಿ. ನಾನು ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ, ಪರ್ಪಲ್ ಕಲರ್ದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಯಾವ ಬ್ರ್ಯಾಂಡ್ದು ಆ ಬ್ರ್ಯಾಂಡ್ದು ಬೈ ಮಾಡ್ಬೋದು. ಎಸ್, ಡನ್. ಈಗ ನೆಕ್ಸ್ಟು ಹೈಲೈಟರ್. ನೆಕ್ಸ್ಟ್ ಬಂದು ಸ್ವಿಸ್ ಬ್ಯೂಟಿದು ಹೈಲೈಟರು. ಸೊ ಇದರಲ್ಲಿ 4 ಶೇಡ್ ಇದೆ. ನನಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ಸಿವಾನಾ ಇನ್ ದ ಶೇಡ್ 02, ಬಟ್ ಇದು ಕೂಡ ಚೆನ್ನಾಗಿದೆ ಆಯಿತಾ. ಸೊ ನಾನೀಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. 4 ಕಲರನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಆಯಿತಾ. ನೋಡಿ, ಡನ್. ಈ ರೀತಿ ಅಪ್ಲೈ ಮಾಡಿದ್ರೇ ಚೆನ್ನಾಗಿ ಬರೋದು. ನೋಡಿ, ಲೈಟ್ ಬಿದ್ದಾಗ ಆ ಮುಖ ಎಲ್ಲೆಲ್ಲಿ ಎದ್ದು ಕಾಣುತ್ತೆ ಆ ಕಡೆ ಎಲ್ಲ ನೀವು ಹೈಲೈಟರ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟು ರೆವಲ್ಯೂಷನ್ ಅವ್ರದ್ದು ಮೇಕಪ್ ಫಿಕ್ಸರನ್ನು ತೆಗೆದುಕೊಂಡು ಮೇಕಪ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸೆಟ್ಟಿಂಗ್ ಸ್ಪ್ರೇ ಆ್ಯಕ್ಚುಲಿ. ಇದನ್ನು ಒಂದು ಸತಿ ಹಾಕ್ಕೊಂಡ್ರೆ ನೀವು ಮಿನಿಮಮ್ ಒಂದು 6 to 7 hours ನಿಮ್ಮ ಮೇಕಪ್ ಹಾಗೇ ಇರುತ್ತೆ, ಹಾಳಾಗೋದಿಲ್ಲ ಆಯಿತಾ. ಬೆಳಗ್ಗೆ ಹಾಕಿದ್ರೆ ಈವ್ನಿಂಗ್ 5:30-6 ಗಂಟೆ ತನಕ ಹಾಗೇ ಇರುತ್ತೆ. ಸೊ ಈಗ ಇಯರಿಂಗ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ದಿಸ್ ವಾಸ್ ಮೈ ಫೈನಲ್ ಲುಕ್. ತುಂಬಾ ಈಸಿ ಹಾಗೂ ತುಂಬ ಈಸಿಯಾಗಿ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಈ ಇಯರಿಂಗ್ಸ್ದು ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಇನ್ ಕೇಸ್ ಬೇಕಂದರೆ ಬೈ ಮಾಡ್ಬೋದು. ಸೊ ಹೇಗಿದೆ ನನ್ನ ಮೇಕಪ್ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಎಸ್, ನಾನು ಈ ಕ್ಲಚನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ಮೇಕಪ್ ಲುಕ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಪಾರ್ಟಿ ಫಂಕ್ಷನ್ ಇದೆ ಅಂದರೂ ಕೂಡ ನೀವು ಹೋಗಿ ಈ ಮೇಕಪ್ ಲುಕ್ಕನ್ನು ಮಾಡ್ಕೊಂಡು ಹೋಗ್ಬೋದು. ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಟ್ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನೀವು ಇದಕ್ಕೆ ಒಂದು ವಾಚ್ ಆ್ಯಸ್ ವೆಲ್ ಆಸ್ ಕ್ಲಚ್, ಒಂದು ಹೈ ಹೀಲ್ಸ್ ಇದ್ದರೆ ಸೂಪರಾಗಿ ಕಾಣಿಸುತ್ತೆ. ಈವನ್ ಹೈ ಹೀಲ್ಸ್ ಹಾಕಲ್ಲ ಅನ್ನೋರು ಕೂಡ ಫ್ಲಾಟ್ ಆಗಿರುವಂಥ ಕೆಲವೊಂದು ಚಪ್ಪಲ್ಸನ್ನು, ಸ್ಯಾಂಡಲ್ಸನ್ನು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.